ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಚಕ್ಕೆ, ಅರಿಶಿಣದ ಕೊಂಬು, ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ರ ಮೊಗ್ಗು, ಹಲ್ಲು ಹೂವು, ಮಿಕ್ಸ್ ಮಸಾಲೆ, ಸಾಜೀರಿಗೆ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸಿನಕಾಳು, ಕೊತ್ತಂಬರಿ ಕಾಳು, ಇವನ್ನೆಲ್ಲ ಫ್ರೆಂಡ್ಸ್ ಹುರ್ಕೋಬೇಕು. ಎಲ್ಲ ಮಸಾಲೆನೂ ನೋಡಿ ಎಲ್ಲ ಇದೆ, ಇದನ್ನೆಲ್ಲ ಹುರ್ಕೋಬೇಕು. ಎರಡು kg ಕೊತ್ತಂಬರಿ ಕಾಳಿದೆ, ಅದಕ್ಕೆ ಸರಿಯಾಗಿ ಮಸಾಲೆ ಹಾಕ್ಕೊಂಡಿದ್ದೀವಿ. ಇವಾಗ ಚಕ್ಕೆ ಹುರಿತಾ ಇದ್ದೀನಿ ನೋಡಿ. ಇವಾಗ ಪಲಾವ್ ಎಲೆ, ಇವಾಗ ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ರ ಮೊಗ್ಗು ಹುರಿಬೇಕು. ಮತ್ತು ಕಲ್ಲು ಇದನ್ನೆಲ್ಲ ಹುರ್ಕೋಬೇಕು ಫ್ರೆಂಡ್ಸ್. ಮೆಣಸಿನಕಾಳು, ಲವಂಗ, ಮಿಕ್ಸ್ ಮಸಾಲೆ, ಜೀರಿಗೆನೂ ಹುರಿಬೇಕು ಫ್ರೆಂಡ್ಸ್, ಚೆನ್ನಾಗಿ ಹುರಿಬೇಕು. ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಕಾಳನ್ನು ಹುರಿಬೇಕು. ಅರಿಶಿಣದ ಕೊಂಬು ಹುರಿಬೇಕು. ನಮ್ಮ ಅತ್ತೆ ಅರಿಶಿಣದ ಕೊಂಬು ಕುಟ್ಕೊಡ್ತಾ ಇದ್ದಾರೆ. ಕೊತ್ತಂಬರಿ ಕಾಳೆಲ್ಲ 2 kg ಇದೆ, ಅದನ್ನಷ್ಟನ್ನು ಹುರಿತಾ ಇದ್ದೀನಿ. ಅತ್ತೆ ಪಕ್ಕದಲ್ಲಿ ಅರಿಶಿಣ ಕೊಂಬು ಕುಟ್ಕೊಡ್ತಿದ್ದಾರೆ ನನಗೆ. ಎಲ್ಲ ಮಸಾಲೆ ಐಟಮ್ ಹುರಿದಿದೆ. ಇದನ್ನು ಇನ್ನೂ ಸ್ವಲ್ಪ ಇದೆ, ಹುರಿತಾ ಇದ್ದೀನಿ. ನಮ್ಮ ಮನೆಯವರು ರೆಡಿ ಆಯಿತಾ ಅಂತ ಕೇಳ್ತಿದ್ದಾರೆ ಪುಡಿ ಮಾಡಿಸ್ಕೊಂಬರೋಕ್ಕೆ. ನೋಡಿ ಫ್ರೆಂಡ್ಸ್, ಅರಿಶಿಣದ ಕೊಂಬು ಕುಟ್ಟಿದ್ದು ಮತ್ತು ಕೊತ್ತಂಬರಿ ಕಾಳು ಇಷ್ಟು ಆಯಿತು ಫ್ರೆಂಡ್ಸ್. ಹುರಿತಾ ಇದ್ದೀನಿ, ಅದರಲ್ಲಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಹುರಿದಿರೋ ಮಸಾಲೆನ ಕೊತ್ತಂಬರಿ ಕಾಳಿಗೆ ಹಾಕಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ, ಇವಾಗ ಒಂದೊಂದೇ ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲದನ್ನು ಹಾಕಬೇಕು. ಲವಂಗ, ಚಕ್ಕೆ, ಏಲಕ್ಕಿ, ಮೆಣಸಿನಕಾಳು, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸಿನಕಾಳು ಎಲ್ಲದನ್ನು ಹಾಕಿ, ಚಕ್ಕೆ ಎಲ್ಲ ಉದ್ದುದ್ದಕ್ಕೆ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಮುರಿಬೇಕು. ಪುಡಿ ಮಾಡಿ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಪುಡಿ ಮಾಡಬೇಕು. ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲ ಕಡೆನೂ ಸೇರ್ಕೋಬೇಕು ಅದು ಅರಿಶಿಣ ಕೊಂಬು, ಚಕ್ಕೆ, ಮಸಾಲೆ ಐಟಮು, ಕೊತ್ತಂಬರಿ ಕಾಳು ಒಳಗಡೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ
ಆಯಿತು ಫ್ರೆಂಡ್ಸ್. ಇವಾಗ ಅತ್ತೆ ಇನ್ನೂ ಅರಿಶಿನ ಕೊಂಬು ಕುಟ್ಟಿ ಹಾಕಿದ್ದಾರೆ. ಎಲ್ಲ ಆಯಿತು. ಇವಾಗ ಪುಡಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಪುಡಿ. ಸಾಂಬಾರ್ ಪೌಡರ್ ಸೂಪರಾಗಿದೆ ಫ್ರೆಂಡ್ಸ್. ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್.